ಯಜಮಾನ ಯಜಮಾನ. ದೇವ್ರೆ, ಚಿಕ್ಕವಳಿಂದ ಇವತ್ತಿನವರೆಗೂ ಪೂಜೆ ಮಾಡಿ ನನಗೆ ಅದು ಬೇಕು ಇದು ಬೇಕು ಅಂತ ನಿನ್ನ ಹತ್ರ ಯಾವತ್ತೂ ಬೇಡಿಲ್ಲ. ಆದ್ರೆ ಇವತ್ತು ನನ್ ಮನಸ್ಸಿನ ಭಾವನೆಗಳು, ನನ್ ಕಷ್ಟ ಸುಖ ಎಲ್ಲಾನು ಹೇಳ್ಕೊಳ್ಳೋದಕ್ಕೆ ಇರೋ ಒಂದು ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ನೀನೆ. ಅದಕ್ಕೆ ಇವತ್ತು ನಿನ್ನ ಹತ್ರ ಬಂದಿದ್ದೀನಿ. ಈಗ ನೀನೇ ನನ್ ಜೊತೆ ನಿಂತು ನನ್ ಜೀವನ ಸರಿ ಮಾಡ್ಬೇಕು. ತಾಳಿ ಕಟ್ಟಿರೋ ನನ್ ಗಂಡ ಕೊನೆವರೆಗೂ ಬದುಕ್ಬೇಕು ಅನ್ನೋ ಕಾರಣಕ್ಕೆ ರಾಘು ಹತ್ರ ಸೈನ್ ಮಾಡಿಸಿ ಡಿವೋರ್ಸ್ ಕೊಡ್ಸಕ್ ಹೊಂಟಿದ್ದ ಲಾಯರ್ನ ಹೆದರ್ಸ್ದೆ. ಡಿವೋರ್ಸ್ ಪೇಪರ್ನ ಸುಟ್ಟ ಹಾಕ್ದೆ. ಮನೆಯವ್ರನ್ನೆಲ್ಲ ನೋಟಿಸ್ ಬರೋವರೆಗೂ ನನ್ ಜೊತೆ ಚೆನ್ನಾಗಿರಿ, ಆಮೇಲೆ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಸುಳ್ಳು ಹೇಳಿದೀನಿ. ನಮ್ ಮನೆಯವ್ರಿಗೆ ಮೋಸ ಮಾಡ್ಬೇಕನ್ನೋ ಉದ್ದೇಶ ಅಲ್ಲ. ಎಲ್ರೂ ದೃಷ್ಟಿಲೂ ನಾನು ಈ ಮನೆಗೆ ಒಳ್ಳೆ ಸೊಸೆ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ. ನೋಟಿಸ್ ಬರುತ್ತೆ, ಆಮೇಲೆ ನನ್ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದನ್ನ ನಂಬಿ ಎಲ್ರೂ ನನ್ ಜೊತೆ ಖುಷಿಯಾಗಿರೋದಕ್ಕೆ ಒಪ್ಕೊಂಡಿದ್ದಾರೆ. ನಾನ್ ಮಾಡಿರೋ ಕೆಲ್ಸ ಅವ್ರಿಗೆ ಗೊತ್ತಾದ್ರೆ ಅವ್ರು ಯಾರು ನನ್ನ ಕ್ಷಮಿಸಲ್ಲ. ಆ ಕ್ಷಣನೇ ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅದು ಮರ್ಯಾದೆಯಿಂದ ಅಲ್ಲ, ಕತ್ತಿ ಹಿಡ್ದು. ಆದ್ರೆ ಅದಕ್ ನಾನು ಅವಕಾಶ ಕೊಡದೆ ನನಗ್ ಸಿಕ್ಕಿರೋ 4 ದಿನದ ಅವ್ರ ಎಲ್ರೂ ಮನ್ಸನ್ನ ಗೆದ್ದು ಅವ್ರೇ ನನ್ನ ಇಲ್ಲಿ ಉಳಿಸ್ಕೊಳ್ಳೋ ಹಾಗೆ ಮಾಡ್ತೀನಿ. ಆಗ ನಾನ್ ಮಾಡಿರೋ ಯಾವ ತಪ್ಪುಗಳು ಕೂಡ ಲೆಕ್ಕಕ್ಕೆ ಬರಲ್ಲ. ಆದ್ರೆ ಅದೆಲ್ಲ ಆಗ್ಬೇಕು ಅಂದ್ರೆ ನೀನ್ ನನ್ ಜೊತೆ ಇರ್ಬೇಕು. ಅವ್ರ ಮನ್ಸನ್ನ ತರ ನೀನ್ ಆಶೀರ್ವಾದ ಮಾಡ್ಬೇಕು. ಎಲ್ಲಾನು ನೀನೇ ಸರಿ ಮಾಡ್ಬೇಕು. ನಾನ್ ಅನ್ಕೊಂಡಾಗಾದ್ರೆ ನನ್ ಕುಟುಂಬದ ಸಮೇತನೇ ಬಂದು ದೊಡ್ಡದಾಗಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಹಾಯ್ ರಾಯ್, ನೀನ್ ಯಾವಾಗ ಬಂದೆ? ನೀವು ದೇವ್ರ ಹತ್ರ ಬೇಡ್ಕೊಳಕ್ ಶುರು ಮಾಡ್ದಾಗ್ಲೇ ಬಂದೆ ಮೇಡಮ್. ಮತ್ತೆ ರಾಯ್, ಏನ್ ಸಮಾಚಾರ? ಏನ್ ಮೇಡಮ್ ಇದೆಲ್ಲ? ಎಲ್ಲ ಸರಿ ಹೋಗಿದೆ, ನೀವು ತುಂಬಾ ಖುಷಿಯಾಗಿ ಅನ್ಕೊಂಡ್ರೆ ನೀವ್ ಇಲ್ಲಿ ದೊಡ್ಡ ಪ್ರಾಬ್ಲಮ್ನೇ ಫೇಸ್ ಮಾಡ್ತಾ ಇದ್ದೀರಾ. ಲೈಫ್ ಅಂದ್ರೆ ಹಾಗೆ ಅಲ್ವಾ ರಾಯ್, ಪ್ರಾಬ್ಲಮ್ಸ್ಗಳೆಲ್ಲ ಎದುರು ಆಗ್ತಾನೆ ಇರುತ್ತೆ. ಮೇಡಮ್, ನಿಮ್ ಮನ್ಸೊಳಗಡೆ ಜ್ವಾಲಾಮುಖಿ ಇದೆ, ನೀವಿಷ್ಟು ಕೂಲ್ ಆಗಿದ್ದೀರಾ. ತಾಳ್ಮೆನೆ ಬಾಳಿಗ್ ದಿಕ್ಕು ತೋರೋ ದೀಪ. ಇಲ್ಲಿವರೆಗೂ ತಾಳ್ಮೆ ಆಗಿದ್ದು ಓಕೆ ಮೇಡಮ್, ಆದ್ರೆ ಈಗ ರಾಘು ಸಾರು ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ, ಆದ್ರೂ ನೀವು ಇಷ್ಟು ಕೂಲ್ ಆಗಿದ್ದೀರಾ. ಅಷ್ಟು ಸುಲಭವಾಗಿ ರಾಘು ಸರ್ ಹೇಗ್ ಸೈನ್ ಮಾಡಿದ್ರು? ಅವನಿಗೆ ಅದು ಬೇರೆ ದಾರಿ ಏನೂ ಇಲ್ಲ ರಾಯ್. ಅಂದ್ರೆ ಅವ್ರ ಮನ್ಸಲ್ಲಿ ನೀವಿಲ್ಲ ಅಂತ ಅರ್ಥ ಅಲ್ವಾ ಮೇಡಮ್? ತಿಳ್ಕೊಂಡಿದ್ಯಾ ರಾಯ್, ರಾಘು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಒತ್ತಾಡ್ತಿದ್ದಾನೆ. ಒಂದ್ ಕಡೆ ಫ್ಯಾಮಿಲಿ, ಇನ್ನೊಂದ್ ಕಡೆ ನಾನು. ತನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ತನಗೆ ಇಷ್ಟ ಇಲ್ಲದೆ ಇದ್ರು ಅವ್ನ್ ಮನ್ಸಿನ ತುಂಬಾ ನಾನೇ ಇದ್ರು ಕೂಡ ನನ್ನಿಂದ ದೂರ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಮೇಡಮ್, ನೀವು ಈ ರೀತಿ ಬದಲಾದ್ರೆ ನೀವು ತುಂಬಾ ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ನೋವು ಸಂಕಟ ಪಡ್ಬೇಕಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಗಿದೆಲ್ಲ ಬೇಕೆ ಮೇಡಮ್? ವಾಪಸ್ ಬಂದ್ಬಿಡಿ, ಮೊದ್ಲಿನ ಜಾನ್ಸಿ ತರ ಬಿಂದಾಸಾಗಿ ಇದ್ದು ಬಿಡಿ. ಇಲ್ಲ ರಾಯ್, ನನ್ಗೆ ಆ ಲೈಫ್ಗಿಂತ ಈ ಲೈಫ್ ಆತ್ಮ ತೃಪ್ತಿ ಇದೆ. ಮನೆಯವ್ರ ಮನ್ಸ್ನ ಗೆದ್ದು ಒಳ್ಳೆ ಸೊಸೆಯಾಗೋ ಪ್ರಯತ್ನ ಪಡ್ತಿದ್ದೀನಿ. ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತೀನಿ ಅಂತ ನಂಬಿಕೆನೂ ಕೂಡ ನನಗಿದೆ. ಡೋಂಟ್ ವರಿ ರಾಯ್, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈ ವಿಷಯನ ತಾತನಿಗೆ ಮಾತ್ರ ಹೇಳ್ಬೇಡ. ಓಕೆ ಮೇಡಮ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ರಾಯ್, ನಾನಿನ್ ಬರ್ತೀನಿ.
ದೇವ್ರೆ, ಏನಪ್ಪ ನಿನ್ ಲೀಲೆ. ಹೇಗಿದ್ದವ್ರನ್ನ ಹೇಗೆ ಬದಲಾಯಿಸ್ಬಿಟ್ಟೆ, ಹಾಗೆ ಅವ್ರ ಕೋರಿಕೆನ ಈಡೇರಿಸಿ ಅವ್ರ ಜೀವನ ಚೆನ್ನಾಗಿರೋ ತರ ನೋಡ್ಕೋ ದೇವ್ರೆ. ದೊಡ್ಡ ಮಾವ, ಮುದ್ದತ್ತೆ, ಸಂಗೀತ, ಪಲ್ಲವಿ, ಅತ್ತೆ ಎಲ್ರು ಬನ್ನಿ. ಏಯ್, ಯಾಕೆ ಹೆಂಗ್ ಬಡ್ಕೊಂತಿದ್ದೆ? ಏನ್ ನಿನ್ ಗೋಳು? ಪಲ್ಲವಿ ದೇವಸ್ಥಾನಕ್ಕೆ ಹೋಗಿದೆ, ನಿಮ್ಗೆ ಎಲ್ರಿಗೂ ಪ್ರಸಾದ ಕೊಡೋಣ ಅಂತ ಕರ್ದೆ. ದೇವಸ್ಥಾನಕ್ಕ? ಯಾವ ದೇವಸ್ಥಾನಕ್ಕಮ್ಮ? ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಹಾಕಿ ನಿಮ್ ಎಲ್ರಿಗೂ ಪ್ರಸಾದ ತಗೊಂಡ್ಬಂದಿದ್ದೀನಿ. ತಗೋ ಸಂಗೀತ. ಅತ್ತಿಗೆ, ದೇವ್ರ ಹತ್ರ ಏನ್ ಬೇಡ್ಕೊಂಡ್ರಿ? ನನ್ ಗಂಡನಿಗೆ ಮನ ಮೆಚ್ಚಿದ ಹೆಂಡತಿಯಾಗಿ ಈ ಮನೆಗೆ ಒಳ್ಳೆ ಸೊಸೆಯಾಗಿ 100 ಕಾಲ ಚೆನ್ನಾಗ್ ಬಾಳೋಗ್ ಮಾಡಪ್ಪ ಅಂತ ಆಶೀರ್ವಾದ ಕೇಳ್ಕೊಂಡ್ ಬಂದೆ. ಮೂರ್ ಕಾಲ ಇಲ್ಲೇ ಇರ್ಬೇಕು ಅಂತ ಬೇಡ್ಕೊಂಡ್ ಬಂದಿರೋ ಪ್ರಸಾದನ ನಮಗ್ ಕೊಡ್ತಾ ಇದೀಯಾ? ಮಾವ, ನನ್ ಪಾಲಿಗೆ 100 ಕಾಲ ಅಂದ್ರೆ ಬರೀ ನೋಟಿಸ್ ಬರೋವರ್ಗು ತಾನೆ. ನೀವೆಲ್ರೂ ಮೆಚ್ಚಿರೋ ಸೊಸೆಯಾಗಿರೋದಕ್ಕೆ ನೀವೆಲ್ರೂ ಕೊಟ್ಟಿರೋದು 3 ದಿನ ಅವಕಾಶ ಅಷ್ಟೇ ತಾನೆ. ಅಂದ್ಮೇಲೆ ನಿಮ್ ಮನೇಲಿ ಇರೋಕ್ಕಾಗೋದು ಇನ್ 3 ದಿವಸ ಅಲ್ವಾ? ನಾವ್ ಪರ್ಮಿಷನ್ ಕೊಟ್ಟಿರೋದು ನೋಟಿಸ್ ಬರೋವರೆಗೂ ಮಾತ್ರ ಅಂತ ನಿನ್ಗೂ ಗೊತ್ತು ತಾನೆ? ಗೊತ್ತು ಮುದ್ದತೆ, ನನ್ ಪಾಲಿಗೆ ಈ 3 ದಿನ 100 ಕಾಲ ಇದ್ದಾಗೆ. ಹಾಗಿದ್ರೆ ಸರಿ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅನ್ನೋ ಆಗಿದ್ರೆ ಚೆನ್ನಾಗಿರಲ್ಲ. ನಿನಗೆ ಗೊತ್ತಲ್ವಾ, ನಾನ್ ತುಂಬಾ ಸ್ಟ್ರಿಕ್ಟು. ನನಗ್ ಗೊತ್ತು ಮಾವ, ನನ್ಗೆ ಈ ಮನೆ ಋಣ ಇರೋದೆ ಇನ್ 3 ದಿನ ಅಂತ. ಆದ್ರೆ ಈ 3 ದಿನದಲ್ಲೇ ನನ್ಗೆ 1 ಜನ್ಮಕ್ಕಾಗೋಷ್ಟು ಸಿಹಿ ನೆನಪುಗಳನ್ನ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದೀನಿ. ಅದೇ ದಾರಿಲಿ ಸಾಕ್ತಿದ್ದೀನಿ. ಇನ್ನು ಒಂದೊಂದು ಸೆಕೆಂಡ್ ಕೂಡ ನನ್ಗೆ ಅಮೂಲ್ಯ. ಅದನ್ನ ಆಸ್ವಾದಿಸಿ ಆನಂದಿಸಿ ಖುಷಿ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಇದ್ದೀನಿ. ನೀವೇ ಹೇಳಿ ಮಾವ, ಇರ್ಲೋ ಬೇಡ್ವೋ? ಓಹೋ, ಧಾರಾಳವಾಗಿರಬಹುದು. 1 ಜನ್ಮಕ್ಕಲ್ಲ, ಮುಂದಿನ 7 ಜನ್ಮಕ್ಕೆ ಸಾಕಾಗುವಷ್ಟು ನೆನಪಿನ ಬುತ್ತಿನ ನಾವು ಕೊಡ್ತೀವಿ. ಇರೋಷ್ಟು ದಿನ ಜಾಲಿಯಾಗಿರಮ್ಮ. ಎಂಜಾಯ್. ಥ್ಯಾಂಕ್ ಯು ಮಾವ. ಪ್ರಸಾದ ತುಂಬಾ ಚೆನ್ನಾಗಿದೆ ಅಮ್ಮ. ಎಲ್ಲಿ ಇನ್ನೊಂದ್ ಸ್ವಲ್ಪ ಕೊಡು. ದೊಡ್ಡಪ್ಪ, ನೋಟಿಸ್ ಬರೋವರೆಗೂ ನಡ್ಕೋ ಹೇಳಿದೀವಲ್ಲಮ್ಮ, ಅದಕ್ಕೆ ಇನ್ನೊಂದ್ಸಲ ಪ್ರಸಾದ ಕೇಳದೆ. ಅದು ಅಲ್ಲದೆ ಅವಳಿಗೆ ಚೆನ್ನಾಗ್ ಗೊತ್ತು ನಾನು ತುಂಬಾ ಸ್ಟ್ರಿಕ್ಟು ಅಂತ. 3 ದಿವಸ ಆದ್ಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ವೇ ನಮ್ಮ ಜಾನ್ಸಿ? ಹೌದು ಮಾವ, ನಿಮ್ ಮಾತ್ ಮೀರಿ ನಾನ್ ನಡ್ಕೊಳ್ಳೋದಕ್ಕಾಗುತ್ತಾ? ನೋಟಿಸ್ ಬಂದಿದ ತಕ್ಷಣ ನಿಮ್ ಜೊತೆ ಇಷ್ಟು ದಿನ ಇದ್ದಿದ್ದೆ ನನ್ ಪುಣ್ಯ ಅನ್ಕೊಂಡು ಹೋಗ್ಬಿಡ್ತೀನಿ. ವೆರಿ ಗುಡ್. ನೀನು ನಿನ್ನ ಮಾತಿನ ಮೇಲೆ ನಿಲ್ಬೇಕು. ಸರಿ, ತಗೊಳ್ಳಿ ಪ್ರಸಾದ. ನೀವಿಬ್ರು ಯಾಕೆ ಹಾಗೆ ಇಟ್ಕೊಂಡಿದ್ದೀರಾ? ತಿನ್ನಿ. ಇವ್ರು ಹೋಗೋವ್ರಲ್ಲ, ಈ ಮನೆಯವ್ರಿಗಿರೋ ಕೋಪನ ಓಡಿಸಿ ಪ್ರೀತಿನ ಸಂಪಾದನೆ ಮಾಡಿ ಈ ಮನೆಗ್ ನೀನೇ ತಕ್ಕ ಸೊಸೆ ಅಂತ ಹೇಳೋ ರೀತಿ ಮಾಡೋರು. ಆದ್ರೂ ತುಂಬಾ ಕಂಡೀಷನ್ ಆಗಿದ್ದ ಝಾನ್ಸಿ ಅದ್ಕೆಲ್ಲೂ ಕೂಡ ಒಬ್ಬ ಅದ್ಭುತ ನಟಿ ಇದ್ದಾರೆ ಅಂತ ತೋರಿಸ್ಕೊಡ್ತಿದ್ದಾರೆ. ಇವ್ರು ಬರೀ ಸೂಪರ್ ಅಲ್ಲ, ಸೂಪರೋ ಸೂಪರ್. ಹಾಯ್ ರಾಘು ಸರ್. ಹಾಯ್ ರಾಯ್, ಯಾವಾಗ ಬಂದೆ? ತುಂಬಾ ಹೊತ್ತಾಯ್ತು, ನೀವು ಬರೋದನ್ನ ಕಾಯ್ತಾ ಇದ್ದೆ ಸರ್. ಸರಿ, ಮನೆಗ್ ಬರೋದ್ ಬಿಟ್ಟು ಇಲ್ಲೇ ಕಾಯ್ತಿದ್ಯಾ? ಒಳ್ಳೆ ಟೈಮ್ ಬಂದಾಗ ಮನೆಗೆ ಬರ್ತೀನಿ ಬಿಡಿ ಸರ್. ಅಲ್ಲ ರಾಯ್, ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಎಲ್ರು ಕಾಲ್ ಎಳಿತಿದ್ ನೀನು ಇವತ್ತು ಯಾಕೆ ಸೀರಿಯಸ್ ಆಗಿದ್ಯಾ? ತಂಪಾದ ಮನಸ್ಸಿನ ತೋಟಕ್ಕೆ ಸಡನ್ ಆಗಿ ಉರಿಯೋ ಬೆಂಕಿ ಬಿದ್ರೆ ನಗೋಕ್ ಹೇಗ್ ಸಾಧ್ಯ ಸರ್? ಮನಸ್ಸಿಗೆ ನೋವಾಗೋ ತರ ವಿಷಯ ಗೊತ್ತಾದಾಗ ಹೇಗ್ ತಾನೇ ಖುಷಿಯಾಗಿರಕ್ಕಾಗುತ್ತೆ ಸರ್? ಏನ್ ಸರ್, ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಾ ಇದೆಯಾ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ರಾಯ್? ನೀವು ಝಾನ್ಸಿ ಮೇಡಮ್ಗೆ ಡೈವರ್ಸ್ ಕೂಡ ಹೊರಟಿರೋದು
ನ್ಯಾಯನ ಸರ್. ಝಾನ್ಸಿ ಮೇಡಮ್ ನಿಮಗೋಸ್ಕರ, ನಿಮ್ ಪ್ರೀತಿಗೋಸ್ಕರ ಹೇಗಿದ್ದವರು ಹೇಗ್ ಬದಲಾಗಿದ್ದಾರೆ, ಏನೆಲ್ಲ ಬಿಟ್ಟು ಬಂದಿದ್ದಾರೆ ಅಂತ ನಿಮಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ ಅಲ್ವಾ ಸರ್? ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು ಅಂತ ಎಲ್ಲವನ್ನು ಬಿಟ್ಟು ಬಂದವರು ಸರ್ ನಮ್ ಝಾನ್ಸಿ ಮೇಡಮ್. ಅಂತವ್ರನ್ನ ದೂರ ಮಾಡೋದು ಅಂದ್ರೆ ಬಿರುಗಾಳಿಲಿ ಹಾರಾಡೋ ಗಾಳಿಪಟನ ಬಿಟ್ಟಂತೆ ಸರ್. ಇದಕ್ಕೆಲ್ಲ ನಿಮ್ ಮನಸಾಕ್ಷಿ ಒಪ್ಪಿದ್ಯಾ ಸರ್? ನೀವಿಬ್ರು ಚೆನ್ನಾಗಿದ್ದೀರಾ? ಅಪ್ಪಿತಪ್ಪಿ ನಿಮ್ಮಿಬ್ರ ಮಧ್ಯ ಸಣ್ಣ ಪುಟ್ಟ ಮನಸ್ತಾಪ ಇದ್ದು ಝಾನ್ಸಿ ಮೇಡಮ್ ಮೇಲೆ ನಿಮ್ ಮನೆಯವರಿಗೆಲ್ಲ ಕೋಪ ಇದ್ರು ಅದು ಸರಿ ಹೋಗಿ ಅನ್ಯೋನ್ಯವಾಗಿ ಇರ್ತೀರಾ? ನನ್ನ ಮೊಮ್ಮಗಳನ್ನ ಜೋಪಾನವಾಗಿ ನೋಡ್ಕೋತೀರಾ ಅನ್ನೋ ಧೈರ್ಯದಲ್ಲಿ ಯಜಮಾನ್ರು ಸಂತೋಷವಾಗಿದ್ದಾರೆ ಸರ್. ಝಾನ್ಸಿ ಮೇಡಮ್ ಖುಷಿಯಾಗಿದ್ದಾರೆ ಅಂದ್ಮೇಲೆ ತನಗಿರೋ ಕಾಯಿಲೆ ಎಲ್ಲ ಹೊರಟೋಗಿದೆ ಅನ್ಕೊಂಡು ಶುಗರ್ ಮಾತ್ರೆ ತಗೊಳ್ಳೋದೇ ಬಿಟ್ಟು ಬಿಟ್ಟಿದ್ದಾರೆ ಸರ್. ಅಷ್ಟು ಖುಷಿಯಾಗಿರೋ ಯಜಮಾನ್ರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ, ಬಹುಶಃ ಪ್ರಾಣನೇ ಬಿಟ್ಟು ಬಿಡ್ಬೋದು. ಯಜಮಾನ್ರು ನಿಮ್ಮನ್ನ ಆಕಾಶದಲ್ಲಿ ಇಟ್ಟಿದ್ದಾರೆ ಸರ್. ಅವರಿಗೆ ನೀವಂದ್ರೆ ಅಷ್ಟು ಅಭಿಮಾನ. ನೀವೇ ಇಂಥ ನಿರ್ಧಾರ ಮಾಡಿದಿರ ಅಂತ ಗೊತ್ತಾದ್ರೆ ಅವರು ಖಂಡಿತ ಸಹಿಸಲ್ಲ ಸರ್. ರಾಘು ಸರ್, ನನ್ನ ಜೀವನದಲ್ಲಿ ಬುದ್ಧಿ ಬಂದಾಗಿಂದ ಕಣ್ಣೀರ್ ಹಾಕಿಲ್ಲ. ಆದ್ರೆ ಇವತ್ತು ನೀವು ಝಾನ್ಸಿ ಮೇಡಮ್ ನ ದೂರ ಮಾಡ್ತೀರ ಅನ್ನೋ ವಿಷಯ ಗೊತ್ತಾಗಿ ತುಂಬಾ ನೋವು ಆಗ್ತಿದೆ ಸರ್. ಝಾನ್ಸಿ ಮೇಡಮ್ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಸರ್. ಅವ್ರ ಮನ್ಸು ತುಂಬಾ ಒಳ್ಳೇದು ಸರ್. ಈಗ ಈಗ ಅವ್ರ ಸುತ್ತಮುತ್ತ ಎಲ್ಲ ಶತ್ರುಗಳೇ ತುಂಬಿಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನೀವು ಅವ್ರ ಕೈ ಬಿಡಬೇಡಿ ಸರ್. ಪ್ಲೀಸ್ ಸರ್, ಕೈ ಬಿಡಬೇಡಿ ಸರ್. ಬೇಕಿದ್ರೆ ಕಾಲಿಗೆ ಬೀಳ್ತೀನಿ ಸರ್. ಎದೆಲು ರಾಯ್, ಮೇಡಮ್ ನ ದೂರ ಮಾಡಬೇಡಿ ಸರ್. ಜಾಸ್ತಿ ಮೇಡಮ್ ನ ದೂರ ಮಾಡಬೇಡಿ. ಏನ್ ಮಾಡ್ತಿದ್ಯಾ? ಎದೆಲು ರಾಯ್, ಎದೆಲು ಮೇಲೆ. ಇಷ್ಟೇ ಸರ್ ಮಾಡಕ್ಕಾಗೋದು. ನೀವು ತಿಳಿದವರು, ಇನ್ನೇನು ಹೇಳಕ್ಕಿಲ್ಲ ಸರ್. ಪ್ಲೀಸ್ ಸರ್, ಕೊನೆವರೆಗೂ ಜೊತೆಯಾಗಿರಿ. ಅವ್ರ ಬದಲಾವಣೆಗೊಂದು ಅರ್ಥ ಕೊಡಿ ಸರ್. ಪ್ರೀತಿಗೆ ಸೋಲಿಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿ ಸರ್. ಮತ್ತೆ ಪ್ರೂವ್ ಮಾಡಿ. ಅದ್ಗೆ ಹಾ ಸಂಗೀತ, ನೀವು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ ಬಂದಿದ್ದು ಮತ್ತೆ ಈ ಮನೇಲೆ ಉಳ್ಕೋಬೇಕು ಅಂತ ನೀವು ಮಾಡ್ತಾ ಇರೋ ಪ್ರಯತ್ನಗಳಿಗೆ ಹ್ಯಾಟ್ಸ್ ಆಫ್ ಅದ್ಗೆ. ಆದ್ರೆ ಅದ್ಗೆ ನನ್ಗಿದೆಲ್ಲದ್ರ ಮಧ್ಯೆ ಈಗ್ಲೂ ಒಂದ್ ಡೌಟ್ ಕಾಡ್ತಾ ಇದೆ. ಡೌಟಾ? ಏನ್ ಡೌಟು? ಅಲ್ಲ ಅದ್ಗೆ, ಸದ್ಯಕ್ಕೇನೋ ನೋಟಿಸ್ ಬರ್ದೇ ಇರೋ ರೀತಿ ನೀವ್ ವ್ಯವಸ್ಥೆ ಮಾಡಿದೀರಾ. ಆದ್ರೆ ನಾನ್ 3 ದಿನ ಆದ್ಮೇಲೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ನಮ್ ಮನೆಯವರು ಲಾಯರಿಗೆ ಫೋನ್ ಮಾಡೇ ಮಾಡ್ತಾರಲ್ವಾ? ಅದ್ರಲ್ಲಂತೂ ಡೌಟೇ ಬೇಡ, 100% ಮಾಡೇ ಮಾಡ್ತಾರೆ. ಸತ್ಯ ಹೊರಗ್ ಬರುತ್ತಲ್ಲ, ಅವಾಗ ಏನ್ ಮಾಡ್ತೀರಾ? ಆಮೇಲೆ ಇವ್ರು ಸುಮ್ನೆ ಇರ್ತಾರ ಅನ್ಕೊಂಡಿದೀರಾ? ಇವ್ರಗಳಿಗೆಲ್ಲ ವಿಷಯ ಗೊತ್ತಾಗೋ ಅಷ್ಟಲ್ಲಿ ಎಲ್ರು ಮನ್ಸು ನನ್ ಗೆಲ್ತೀನಿ ಸಂಗೀತ. ಇವತ್ತೆಲ್ರು ನಾಟಕ ಮಾಡ್ತಿರ್ಬೋದು ಸಂಗೀತ, ಆದ್ರೆ ಮುಂದೊಂದಿನ ಮನ್ಸಾರೆ ನಾನೇ ಈ ಮನೆ ಸೊಸೆ ಅಂತ ಎಲ್ರು ಹೇಳ್ಬೇಕು. ಹಾಗ್ ಮಾಡ್ತೀನಿ. ಅಲ್ಲ ಅದ್ಗೆ, ಅಕ್ಕನ್ ಬಗ್ಗೆ ಗೊತ್ತಿದ್ರು ಅವ್ರು ಒಪ್ಕೊಂತಾರೇನೋ ನಂಬಿಕೆ ಮೇಲೆ ಇದ್ದೀರಾ? ಸಂಗೀತ, ಪಲ್ಲವಿ ಮಾಡಿದ್ರೆ ಏನಂತೆ? ವಿಷಯ ಗೊತ್ತಾಗೋಷ್ಟರಲ್ಲಿ ಮನೆಯವರೆಲ್ಲ ನನ್ ಪರವಾಗಿ ನಿಲ್ಲೋ ಹಾಗೆ ನಾನ್ ಮಾಡ್ಕೋತೀನಿ. ನೋಟಿಸ್ ಸುಟ್ಟಾಕಿರೋ ವಿಷಯ ಪಲ್ಲವಿಗ್ ಗೊತ್ತಾಗಿದ ತಕ್ಷಣ ನೀನ್ ಇಂಥ ಕೆಲ್ಸ ಮಾಡಿದ್ಯಾ, ನೀನ್ ಈ ಮನೇಲಿರಕ್ ಲಾಯಕ್ಕೆ ಇಲ್ಲ ಅಂತ ಬೈಯೋದಂತೂ ಕನ್ಫರ್ಮ್. ಬೈಯೋದ್ ಮಾತ್ರ ಅಲ್ಲ ಅದ್ಗೆ, ಈಗ್ಲೇ ಮನೆ ಬಿಟ್ಟು ಹೋಗು ಅಂತಾಳೆ. ಆಗ ನಾನು ಬ್ಯಾಗ್ ಎತ್ಕೊಂಡ್ಬಂದು ಫುಲ್ಲು ಡ್ರಾಮಾ ಮಾಡ್ತಾ, ಆಯ್ತು ಪಲ್ಲವಿ, ನನ್ಗೆ ಈ ಮನೇಲಿರೋ ಋಣನೇ ಇಷ್ಟು ಅಂತ ಹೇಳಿ ಬ್ಯಾಗ್ ಎತ್ಕೊಂಡ್ ಹೊರಡ್ತೀನಿ. ಅಂದ್ರೆ ಮನೆ ಬಿಟ್ಟು ಹೋಗ್ತೀರಾ? ಹೋಗಲ್ಲ, ಜಸ್ಟ್ ಹೋಗೋ ತರ ಆಕ್ಟಿಂಗ್ ಮಾಡ್ತೀನಿ. ಆಗ ದೊಡ್ಡ ಮಾವ ಬಂದು ನನ್ನ ತಡೆದು, ಹೋಗ್ಬೇಡಮ್ಮ, ಈ ಮನೆ ತಕ್ಕ ಸೊಸೆ ನೀನೇ ಅಂತ ಹೇಳ್ಬೇಕು. ಹಾಗ್ ಮಾಡ್ತೀನಿ. ಆಯ್ತು, ಆದ್ರೆ ದೊಡ್ಡಪ್ಪ ಹೇಳಿದ ತಕ್ಷಣ ನೀವ್ ಇಲ್ಲೇ ಇರೋದಕ್ ಮಿಗ್ದವ್ರೆಲ್ಲ ಒಪ್ಕೊಂಡ್ಬಿಡ್ತಾರಾ? ಮಾವ ಮಾತ್ರ ಅಲ್ಲ, ಅಜ್ಜಿನೂ ಬಂದು, ಲೇ ಚಾನ್ಸಿ, ನೀನ್ ಈ ಮನೆಗೆ ತಕ್ಕ ಸೊಸೆ, ನಮ್ ಎಲ್ರಿಗೂ ನೀನ್ ಇಷ್ಟ ಆಗಿದ್ಯಾ,
ಈ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ. ಹಾಗೆ ಹೇಳೋ ಹಾಗೆ ನಾನ್ ಮಾಡೇ ಮಾಡ್ತೀನಿ. ಸಂಪ್ರದಾಯ ಅನ್ನೋ ಅಜ್ಜಿ, ತುಂಬಾ ಸ್ಟ್ರಿಕ್ಟ್ ಇರೋ ಮಾವ, ಇವ್ರಿಬ್ರೇ ಮಾಡ್ಲಾದ್ಮೇಲೆ ಇನ್ ಮುದ್ದತೆ ದುಡ್ಡತೆ ಯಾವ್ ಲೆಕ್ಕ? ಅವ್ರಿಬ್ರು ನನ್ನ ಹತ್ರ ಬಂದು ಇಷ್ಟು ದಿನ ನೀನ್ ಇಷ್ಟು ಒಳ್ಳೆವಳು ಅಂತ ನಮಗ್ ಗೊತ್ತೇ ಆಗಿರ್ಲಿಲ್ಲ, ನೀನ್ ಈ ಮನೆ ಬೆಳ್ಕಕ್ ಬಂದಿರೋ ಮಹಾಲಕ್ಷ್ಮಿ, ಈ ಮನೆ ಬಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇವರೆಲ್ಲ ಓಪನ್ ಅಪ್ ಆದ್ಮೇಲೆ ಇನ್ನು ನಿಮ್ಮಣ್ಣ ಸುಮ್ನಿರ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇಷ್ಟು ದಿನ ತನ್ ಮನ್ಸಲ್ಲಿದ್ದ ಪ್ರೀತಿನ ಹೊರಗಡೆ ಹಾಕೇ ಹಾಕ್ತಾನೆ. ಆಮೇಲೆ ನಿಮ್ಮಣ್ಣ ಬಂದು, ಮೇಡಮ್ ನೀವೇ ನನಗ್ ಪರ್ಫೆಕ್ಟ್ ಜೋಡಿ, ಈ ಯಜಮಾನನ ಒಂಟಿ ಮಾಡಿ ಹೋಗ್ಬೇಡಿ, ನೀವಿಲ್ದೆ ನನಗ್ ಬದುಕೋದಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಈ ರೀತಿ ಅವ್ರ ಮನ್ಸಲ್ಲೆಲ್ಲ ಜಾಗ ಮಾಡ್ಕೊಂಡು ಈಗ ನಾನ್ ಹೇಳೋ ಹಾಗೆ ಮಾಡೇ ಮಾಡ್ತೀನಿ. ನನಗ್ ಬೇಕಾಗಿರೋದು ಅದೇ ಅದ್ಗೆ. ನೀವ್ ಹೇಳ್ದಾಗೆ ನಡೆದ್ಬಿಟ್ರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರು ಇಲ್ಲ. ಆದ್ರೆ ಅದು ಸಾಧ್ಯನಾ? ನೀವ್ ಅನ್ಕೊಂಡಿರೋಗೆ ಅವ್ರೆಲ್ರನ್ನೂ ಗೆಲ್ಲೋದ್ ಹೇಗೆ? ಮನ್ಸ್ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ಸಂಗೀತ. ಯಾರ್ಯಾರ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಎಲ್ರನ್ನೂ ಬುಟ್ಟಿಗೆ ಹಾಕೋತೀನಿ. ದೊಡ್ಡ ಮಾವನ್ ವೀಕ್ನೆಸ್ ಏನ್ ಹೇಳು? ಅವ್ರ್ ಬಿಡಿ ಅದ್ಗೆ. ಯಾರಾದ್ರೂ ಸ್ವಲ್ಪ ಹೋಗ್ಬಿಟ್ರೆ ಸಾಕು, ಫುಲ್ ಫ್ಲಾಟ್ ಆಗೋಗ್ಬಿಡ್ತಾರೆ. ಇಷ್ಟು ಸಾಕಲ್ವಾ ಅವ್ರ ಮನ್ಸ್ ಗೆಲ್ಲೋದಕ್ಕೆ? ನೋಡ್ತಿರು, ಮೊದ್ಲು ಅವ್ರ ಮನ್ಸಲ್ಲೇ ನಾನ್ ಜಾಗ ಮಾಡ್ಕೊಳ್ತೀನಿ. ಓಕೆ ಅದ್ಗೆ, ನಿಮ್ ಆಪರೇಷನ್ ದೊಡ್ಡಪ್ಪಂಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನನ್ ಮುದ್ದಿನ ನಾದ್ನಿ. ಸರಿ ಆಯ್ತು, ನನ್ ಜಾಸ್ತಿ ಟೈಮ್ ಇಲ್ಲ, ಈಗ್ಲಿಂದಾನೇ ಎಲ್ರ ಮನ್ಸು ಗೆಲ್ಬೇಕು. ದೊಡ್ಡ ಮಾವ, ಹಲೋ, ನಾನು ತುಳಸಿಯವ್ರ ಮಗ ಪ್ರಣವ್ ಮಾತಾಡ್ತಿದ್ದೀನಿ. ಹೇಳಿ ಪ್ರಣವ್. ಪ್ರೋಸೆಸ್ ಎಲ್ಲಿವರೆಗೂ ಬಂತು? ಪ್ರೋಸೆಸ್ ನೀವು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ನಾನು ರಾಘವೇಂದ್ರ ಜಾನ್ಸಿ ಡಿವೋರ್ಸ್ ಮ್ಯಾಟರ್ ಬಿಟ್ಟು ಬೇರೆ ಏನ್ರಿ ಮಾತಾಡ್ತೀನಿ? ನೋಟಿಸ್ ಡಿಸ್ಚಾರ್ಜ್ ಮಾಡಿದ್ರಾ? ಇವಾಗ ಯಾವ ಸ್ಟೇಜಲ್ಲಿ ಇದೆ? ಅದು ಸ್ಟಾರ್ಟ್ ಆಗಿದ್ರೆ ಅಲ್ವಾ ಪ್ರಣವ್, ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳೋದು. ವಾಟ್ ಯು ಮೀನ್? ಅವತ್ತೇ ರಾಘವೇಂದ್ರನ ಕೈಯಲ್ಲಿ ವಕಾಲತ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡ್ ಬಂದ್ರಿ ತಾನೆ? ಅವರೇನೋ ಮಾಡಿದ್ರು ಪ್ರಣವ್, ಆದ್ರೆ ಬಟ್ ವಾಟ್? ಸಿಗ್ನೇಚರ್ ಮಾಡಿದ್ಮೇಲೆ ಅದನ್ನ ಇಟ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಬೇಗ ಪ್ರೋಸೆಸ್ ಮಾಡಿ ಮುಗಿಸೋದು ತಾನೆ? ಎಲ್ಲಿಂದ ಮುಗಿಸೋದು? ಆ ಜಾನ್ಸಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬಿಟ್ಲು. ರೀ, ಏನ್ ಮಾತಾಡ್ತೀನಿ ಅನ್ನೋ ಸೆನ್ಸ್ ಇದೆಯೇನ್ರಿ ನಿಮ್ಗೆ? ಅವ್ಳು ಹೇಗ್ರಿ ಸ್ಟಾಪ್ ಮಾಡ್ತಾಳೆ? ಹೌದು ಪ್ರಣವ್, ಆ ಜಾನ್ಸಿ ತುಂಬಾ ಟೆರರ್ ಲೇಡಿ ಕಣ್ರಿ. ಇವಾಗ ಅವಳ ಬಗ್ಗೆ ಹೇಳೋದ್ ಬಿಟ್ಟು ಮೊದ್ಲು ಅವಳು ಏನ್ ಮಾಡಿದ್ಲು ಅಂತ ಕೇಳ್ರಿ. ಅದು ನಾನು ರಾಘವೇಂದ್ರ ಅವ್ರ ಹತ್ರ ಸಿಗ್ನೇಚರ್ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತ್ತನ್ನ ಸುಟ್ಟು ಹಾಕಿ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ನಾನು ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಇಷ್ಟಾಯ್ತು ನೋಡಿ. ಮೊದಲು ನಾನು ಜಾನ್ಸಿನ ನೋಡಿ ತುಂಬಾ ಇನ್ನೋಸೆಂಟ್ ಅನ್ಕೊಂಡಿದ್ದೆ, ಆಮೇಲೆ ಅವಳು ರೆಬಲ್ ಅಂತ ಗೊತ್ತಾಯ್ತು. ಅದಕ್ಕೆ ಅವಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಆ ವಕಾಲತ್ ಪೇಪರ್ನ ಅವಳ ಮುಂದೆನೆ ಸುಟ್ಟಾಕಿ, ಅಮ್ಮ ನೀನ್ ಸವಾಸ ಸಾಕು ಅಂತ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಅಲ್ಲ ರೀ, ನೀವೊಬ್ರು ಲಾಯರ್, ಅವಳಿಗೆ ಹೆದರ್ಕೊಂಡು ಆ ಕೆಲಸ ನಿಮ್ಗೆ ಏನ್ರಿ ಹೇಳೋದು? ನಾನು ಲಾಯರ್ ಆಗೋಕ್ಕೂ ಮೊದಲು ಒಬ್ಬ ಮನುಷ್ಯ. ನನಗೂ ಪ್ರಾಣದ ಮೇಲೆ ಆಸೆ ಇದೆ, ಜೊತೆಗೆ ಭಯನೂ ಇದೆ. ನನಗಂತೂ ಅವಳು ಸವಾಸನೆ ಬೇಡ. ಆ ಕೇಸ್ ವಿಚಾರವಾಗಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ನನಗೆ ಫೋನ್ ಮಾಡ್ಲೇಬೇಡಿ. ಹಲೋ ಹಲೋ, ಚೂರು ನಂಬ್ಕೊಂಡು ವಾಮ್ ವಾಮ್. ನಿಮ್ಮಮ್ಮ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಸರಿ, ನೀನೇನು ಒಳ್ಳೆ ಬಾಲ ಕೂಸ್ಕೊಂಡಿರೋ ಹಾವಿನ ತರ ಬುಸ್ಕೊಡ್ತಾ ಇದೀಯಾ? ಆ ಜಾನ್ಸಿ ಲಾಯರ್ನೇ ಬ್ಲಾಕ್ ಮೇಲ್ ಮಾಡಿ ರಾಘವೇಂದ್ರ ಸಿಗ್ನೇಚರ್ ಹಾಕ್ತಿದ್ ವಕಾಲತ್ ಫಾರ್ಮ್ನ ಸುಟ್ಟಾಕ್ಸಿದಾಳಂತೆ ಡ್ಯಾಡ್. ಅಲ್ವೋ ಪ್ರಣವ್, ಅವರಿಬ್ರನ್ನ ದೂರ ಮಾಡ್ಬೇಕು ಅಂತ ಏನ್ ಬೇಕಾದ್ರೂ ಮಾಡಕ್ಕೆ ನೀವೇ ರೆಡಿಯಾಗಿ ನಿಂತಿರ್ಬೇಕಾದ್ರೆ ಇನ್ನು ಅವಳನ್ನು ಮದುವೆ ಮಾಡ್ಕೊಂಡು ಅವನೇ ಬೇಕು ಅಂತಿರೋ ಸುಮ್ಮನೆ ಇರ್ತಾಳ? ನೋವೇ. ಈಗ್ಲೂ ಹೇಳ್ತೀನಿ ಕೇಳು, ಇದೆಲ್ಲ ವ್ಯರ್ಥ ಪ್ರಯತ್ನ, ಬಿಟ್ಬಿಡು. ತಪ್ಪು ನನ್ನಿಂದ ಆಗ್ತಿದ್ಯೋ ಅಥವಾ ಸಮಯನೇ ನನ್ನಿಂದ ತಪ್ಪು ಮಾಡಿಸ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ. ಬರೀ ಪ್ರಶ್ನೆಗಳು ಸುರಿಮಳೆ ಮಾತ್ರ ಇದೆ, ಯಾವ್ದಕ್ಕೂ ಉತ್ತರ ಸಿಗದೆ ನನ್ನ ಮನ್ಸೊಳಗಡೆ ಯುದ್ಧ ಆಗ್ತಿದೆ. ಎಲ್ಲದು ನನ್ನಿಂದಾನೇ ಆಗ್ತಿದೆ ಅಂತ ಗೊತ್ತಿದ್ರು ನನ್ ಕೈ ಏನು ಮಾಡಕ್ಕಾಗ್ತಿಲ್ಲ. ನನ್ನ ಮೇಲೆ ನನಗೆ ಸಿಟ್ಟು ಬರ್ತಿದೆ. ಛೇ, ನಾವು ರಾಘು, ಯಾಕೋ ಹಿಂಗಾಡ್ತಿದ್ಯಾ? ಇವಾಗ ಏನಾಯ್ತು? ಏನೋ ಹಿಂಗ್ ಕೇಳ್ತಿದ್ಯಾ? ನನ್ನ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ನಾನೊಬ್ಬ ಹೆಲ್ಪ್ಲೆಸ್ ಆಗಿ ನಿಂತ್ಬಿಟ್ಟಿದ್ದೀನಿ. ಆದ್ರೆ ಇದೆಲ್ಲ ಇವತ್ತು ಶುರು ಆಗಿಲ್ಲ ತಾನೇ? ಆದ್ರೆ ನೀನ್ ಯಾಕೆ ಇವತ್ತು ಬೇರೆ ತರನೇ ಮಾತಾಡ್ತಿದ್ಯಾ? ಇವಾಗ ಯಾರು ಏನಂದ್ರೆ ಅದನ್ನ ಹೇಳು. ಕರುಣ, ಇವತ್ತು ರಾಯ್ ಮೀಟ್ ಮಾಡಿದ್ದೆ ಕಣ. ಲೋ ರಾಘು, ರಾಯ್ ಮೀಟ್ ಮಾಡೋದೇನು ಹೊಸದಾ? ಅದಕ್ಕೆ ಯಾಕೋ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ಯಾ? ಯಾಕಂದ್ರೆ ಇವತ್ತು ನಾನು ಮೀಟ್ ಮಾಡಕ್ ಬಂದಿದ್ ರಾಯ್ ಹೊಸ ರಾಯ್. ಅಂದ್ರೆ ನಾನ್ ನೋಡ್ದಾಗೆ ರಾಯ್ ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ತಾನ್ ನಗದಲ್ದೆ ಜೊತೆಗಿರೋನು ನಗ್ನಗ್
ಇರಿಸ್ತಿದ್ದ. ರಾಯ್ ನೇಚರೇ ಹಾಗೆ ಕಣೋ, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಏನು ಟೆನ್ಷನ್ ತಗೊಳಲ್ಲ ಅವರು. ಜೀವನ ಪೂರ್ತಿ ಬಿಂದಾಸ್ ಆಗಿರ್ಬೇಕು ಅನ್ನೋ ಕ್ಯಾಟಗರಿಗೆ ಸೇರಿದವರು. ಆದ್ರೆ ಇವತ್ತು ಅದೇ ರಾಯ್ ಕಣ್ಣೀರ್ ಹಾಕ್ತಾ ಕೈ ಮುಗಿದು ನಿಮ್ಮನ್ನ ನಂಬದಿರೋ ಝಾನ್ಸಿ ಮೇಡಮ್ನ ಕೈ ಬಿಡಬೇಡಿ ಸರ್ ಅಂತ ಕಾಲ್ ಹಿಡ್ಕೊಳಕ್ ಬಂದ್ಬಿಟ್ಟ ತರುಣ. ನಿಜ ಹೇಳ್ತಾ ಇದ್ದೀನ ರಾಘು. ಲೋ ತರುಣ, ನೋಟಿಸ್ ಬಂದ್ಮೇಲೆ ಝಾನ್ಸಿ ಮೇಡಮ್ ಮನೆ ಬಿಟ್ಟು ಹೋದ್ಮೇಲೆ ತಾತಂಗೆ ಏನಾಗ್ಬೋದು, ಝಾನ್ಸಿ ಮೇಡಮ್ ಪರಿಸ್ಥಿತಿ ಏನಾಗ್ಬೋದು ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದ್ಯೋ? ಅವ್ರಿಗೆ ಏನಾಗದೆ ಅಂತ ನೆನ್ಸ್ಕೊಂಡು ಈ ರೀತಿ ಭಯ ಪಟ್ರೆ ಏನೆಲ್ಲ ಸರಿ ಹೋಗ್ಬಿಡುತ್ತಾ? ಇಲ್ಲ ತಾನೆ. ಅಂದ್ಮೇಲೆ ಈ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಯೋಚನೆ ಮಾಡಿ ಮಾಡಿ ನನಗೂ ತಲೆ ಕೆಟ್ಟೋಗಿದೆ ತರುಣ. ಯಾವ್ದಕ್ಕೂ ಸೊಲ್ಯೂಷನ್ನೇ ಸಿಗ್ತಾ ಇಲ್ಲ. ರಾಘು, ಸೊಲ್ಯೂಷನ್ ನಿನ್ ಒಳಗೆ ಇದೆ ಕಣೋ. ಆದ್ರೆ ನಿನ್ ಎಮೋಷನ್, ನಿನ್ ಫ್ಯಾಮಿಲಿ ಮೇಲೆ ಇರೋ ಪ್ರೀತಿ ನಿನ್ ಕಣ್ಣು ಕಾಣಿಸ್ದಂಗೆ ಹೈಡ್ ಮಾಡಿದೆ ಅಷ್ಟೇ. ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಗಟ್ಟಿ ನಿರ್ಧಾರ ಮಾಡಿ ಚಾನ್ಸಿ ನನ್ನ ಹೆಂಡತಿ ನಾನು ಅವಳನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳು. ಅದೇ ಆಗ್ತಿಲ್ಲ ಕಣೋ. ನಮ್ಮ ಮನೆಯವ್ರು ಕೊಟ್ಟಿರೋ ಮಾತನ್ನ ಮೀರಿ ನನ್ನ ತಂಗಿ ಜೀವನ ಹಾಳು ಮಾಡಿ ಮತ್ತೆ ಅವ್ರ ಪ್ರೀತಿನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ಮತ್ತೆ ಚಾನ್ಸಿನ ಬಿಟ್ಕೊಟ್ಬಿಡು. ಮತ್ತೆ ಇನ್ನೇನೋ, ನಿನ್ ನೆಂಟರ ಮೇಲೇನು ಪ್ರೀತಿ, ಅಕ್ಕಿ ಮೇಲೇನು ಆಸೆ ಅಂದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಸಿಗಲ್ಲ. ನೋಡ್ರಾಗು, ಸಮಾಧಾನದಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸಮಸ್ಯೆನ ಒಳಗಡೆ ಇಟ್ಕೊಂಡು ಸಮಾಧಾನಕ್ಕೋಸ್ಕರ ಹುಡುಕಿದ್ರೆ ಸಮಸ್ಯೆನೂ ಬಗೆಹರಲ್ಲ, ನಿನ್ಗೆ ಸಮಾಧಾನನೂ ಸಿಗಲ್ಲ. ಸೊ ನೀನೇನಾದ್ರೂ ಒಂದು ಡಿಸಿಷನ್ ಬರಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ಗೆ ಯಾವತ್ತೂ ಸೊಲ್ಯೂಷನ್ನೇ ಸಿಗಲ್ಲ. ಯೋಚನೆ ಮಾಡು.